ಭಾರತ ನಿರ್ಮಾಣದ ಕನಸು ಕಂಡ ಗಾಂಧೀಜಿಯವರ ಕನಸನ್ನು ನಾವೆಲ್ಲರೂ ಸೇರಿ ನನಸುಗೊಳಿಸಬೇಕಾಗಿದೆ. ಇದರಿಂದ ಪ್ರತಿಯೊಬ್ಬರು ತಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛವಾಗಿರಿಸಿಕೊಳ್ಳುವಂತೆ ಪತ್ರಕರ್ತರಾದ ಗಿರೀಶ್ ಹೇಳಿದ್ದಾರೆ. ನಗರದ ಸರಸ್ವತಿಪುರಂ ಪಾರ್ಕಿನಲ್ಲಿ ನೆಹರು ಯುವ ಕೇಂದ್ರದ ಹಾಗೂ ಮಡಿಲು ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸ್ವಚ್ಛತಾ ಸೇವಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಉಪನ್ಯಾಸಕ ಲಕ್ಷ್ಮೀಕಾಂತ್ ಮಾತನಾಡಿ, ಸ್ವಚ್ಛ ಭಾರತ್ ನಿರ್ಮಾಣದಲ್ಲಿ ಪ್ರತಿಯೊಬ್ಬರು ಸಹಕರಿಸಿ ಎಂದು ಹೇಳಿದ್ದಾರೆ. ಮಡಿಲು ಸಂಸ್ಥೆಯ ಅಧ್ಯಕ್ಷ ಕುಮಾರಸ್ವಾಮಿ ಮತ್ತು ಮಡಿಲು ಸಂಸ್ಥೆಯ ಖಜಾಂಚಿ ಪ್ರದೀಪ್ ಎಸ್ಸಿ ಮಾತನಾಡಿದರು. ಇವತ್ತಿನ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ನಮಗೆ ತುಂಬ ಖುಷಿ ಇದೆ, ಆತ್ಮಗೌರವ ತುಂಬಿದೆ. ನಾವು ಇದೇ ರೀತಿ ಭಾರತವನ್ನು ಸ್ವಚ್ಛ ಭಾರತ ಎಂಬ ಕನಸನ್ನು ಕಟ್ಕೊಂಡು ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತೇಳಿ ಮತ್ತಷ್ಟು ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಂತ ಈಗ ನಮ್ಗೆ ಅನ್ನಿಸ್ತಿದೆ. ನಮ್ಮ ಆತ್ಮ ಇಚ್ಛೆಯಿಂದ ಸ್ವಯಂ ಇಚ್ಛೆಯಿಂದ ನಾವು ಯಾವುದೇ ಸ್ವಚ್ಛತಾ ಕಾರ್ಯಕ್ರಮ ಆದರೂ ನಾವು ಅಲ್ಲಿ ಭಾಗವಹಿಸ್ತೀವಿ ಅಂತೇಳಿ ನಾವು ಕೇಳ್ಕೊಳ್ತೀವಿ. ಇಂದು ಸರಸ್ವತಿಪುರ ಎಂಬ ಪಾರ್ಕ್ನಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಸ್ವಚ್ಛತೆ ಅನ್ನೋದು ಕಣ್ಮರೆಯಾಗಿತ್ತು. ಇಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ ಮತ್ತು ಸಾಕಷ್ಟು ಕಸ ಕಡ್ಡಿಗಳಿಂದ ತುಂಬಿ ರೋಗಗಳಿಗೆ ದಾರಿ ಮಾಡಿಕೊಡುತ್ತಿತ್ತು. ಅದರಿಂದ ನಾವಿಲ್ಲಿ ಬಂದು ಆ ಪ್ಲಾಸ್ಟಿಕ್ಕನ್ನು ಮತ್ತು ಕಸ ಕಡ್ಡಿಗಳನ್ನು ಸ್ವಚ್ಛ ಮಾಡುತ್ತಾ ಸಾರ್ವಜನಿಕರಿಗೆ ಸಹಾಯ ಮಾಡಿದಂತಾಯಿತು ಮತ್ತು ರೋಗ ನಿವಾರಣೆ ಮಾಡಿದಂತಾಯಿತು. ಅದೇ ರೀತಿಯಾಗಿ ಬಾಪೂಜಿಯವರು ಕಂಡಂತಹ ಸ್ವಚ್ಛ ಭಾರತ್ ಎನ್ನುವಂಥ ಕನಸನ್ನು ನನಸು ಮಾಡುವುದಕ್ಕೆ ನಾವು ಅದರಲ್ಲಿ ಒಂದು ಕೈ ಜೋಡಿಸಿದ್ದೇವೆ, ಮುಂದೆ ಜೋಡಿಸುತ್ತೇವೆ ಕೂಡ. ಅದೇ ರೀತಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಚ್ಛ ಭಾರತ್ ಎಂಬ ಸ್ವಚ್ಛತೆ ಅಭಿಯಾನವನ್ನು ಮುಂದುವರಿಸಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸ್ವಚ್ಛತಾ ಸೇವಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಸ್ವಯಂ ಸೇವಕರಿಗೆ ನೆಹರು ಯುವ ಕೇಂದ್ರ ಇಲಾಖೆ ಹಾಗೂ ಮಡಿಲು ಸಂಸ್ಥೆ ವತಿಯಿಂದ ಟಿ ಶರ್ಟ್, ಕ್ಯಾಪ್, ನೋಟ್ಬುಕ್ ಮತ್ತು ಪೆನ್ಗಳನ್ನು ವಿತರಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಮಡಿಲು ಸಂಸ್ಥೆಯ ಕಾರ್ಯದರ್ಶಿ ಆನಂದ್ ಆಲಗಟ್ಟ, ಸಂಘಟನಾ ಕಾರ್ಯದರ್ಶಿ ದರ್ಶನ್, ನಿರ್ದೇಶಕರಾದ ಧ್ಯಾಮ್ ಕುಮಾರ್, ಪ್ರವೀಣ್, ವಿದ್ಯಾರ್ಥಿಗಳು ಭಾಗವಹಿಸಿದ್ರು.